ಮೇ 9ನೇ ತಾರೀಕಿಗೆ ಈ ರಾಜ್ಯದ ದನಿವರದ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮ 9ನೇ ತಾರೀಕಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದನ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದೀವಿ. ಈ 10 ಲಕ್ಷ ಜನರು ಏನು ಅಭಿಮಾನಿಗಳು ಸೇರ್ತಾ ಇದ್ದಾರೋ ಬಹುಶಃ ಯಡಿಯೂರಪ್ಪರ ಅಂದ ತಕ್ಷಣ ಪಾರ್ಟಿ ಅಂದ ತಕ್ಷಣ ಯಡಿಯೂರಪ್ಪನವರು, ಯಡಿಯೂರಪ್ಪರ ಅಂದ ತಕ್ಷಣ ಕಾರ್ಯಕರ್ತ, ಇವೆಲ್ಲ ಕೂಡ ಹೆಂಗ ಜೋಡಣೆ ಆಗಿದೆ ಅಂದ್ರೆ ಒಬ್ಬ ತಾಯಿ ಮಕ್ಕಳ ಸಂಬಂಧ ಯಾವ ರೀತಿಯಲ್ಲಿ ಜೋಡಣೆ ಆಗಿದ್ದನು, ಯಡಿಯೂರಪ್ಪರ ಸಂಬಂಧ, ನಮ್ಮ ಸಂಬಂಧ, ಕಾರ್ಯಕರ್ತರ ಸಂಬಂಧ ಅದೇ ರೀತಿಯಲ್ಲಿ ಒಂದು ಕುಟುಂಬದಲ್ಲಿದ್ದಂತ ಒಂದು ವಾತಾವರಣ ಕೂಡ ಸೃಷ್ಟಿ ಮಾಡಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ದಾರೆ. ಬಹುಶಃ ಯಡಿಯೂರಪ್ಪರಿಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೇನು ಲಾಭ ಅನ್ನಂತ ಪ್ರಶ್ನೆ ಬಂದಂತ ಟೈಮಲ್ಲಿ ಅವ್ರಿಗೆ ಯಾವುದೇ ಲಾಭ ಇಲ್ಲ. ಎಲ್ಲ ಒಂದು ಕಡೆ ಈ ಅಭಿನಂದನಾ ಸಮಾರಂಭ ಮಾಡೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ, ಜೊತೆಲಿ ಎಲ್ಲಾ ಕಾರ್ಯಕರ್ತರು ಕೂಡ ಬಹುಶಃ ನಮ್ಮೆಲ್ಲರೂ ಕೂಡ ಯಡಿಯೂರಪ್ಪರಿಗೆ ಅವತ್ತಿನ ಕಾಲದಲ್ಲಿ ನಾವು ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ. ನಮ್ಮ ಕಷ್ಟ ಸುಖದಲ್ಲಿ ಕೂಡ ನಮಗೆ ಬಂದಿದ್ದ, ನಮ್ಮ ಯಾವುದೇ ಅನಾನುಕೂಲ ಆದಂತ ಟೈಮಲ್ಲಿ ನಮ್ಮ ಜೊತೆಲಿ ಬಂದು ಹೋರಾಟವನ್ನು ಕೂಡ ಮಾಡಿದ, ನಮ್ಮ ರೈತರಿಗೆ ಅನಾನುಕೂಲ ಆದಂತ ಟೈಮಲ್ಲಿ ಕೂಡ ನಮಗೆ ಬಂದು ಹೋರಾಟವನ್ನು ಮಾಡಿದ. ಅವೆಲ್ಲ ಕೂಡ ನೆನಪು ಮಾಡೋದ್ರ ಜೊತೆಲಿ ಒಂದು ರೀತಿ ಎಲ್ಲರೂ ಕೂಡ ಏನಂದ್ರೆ ನಮ್ಮ ಕುಟುಂಬದಲ್ಲಿ ಒಬ್ಬ ಸುಮಾರಾಗಿ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರಿಗೆ, ಬಡವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ, ಎಲ್ಲ ಹಿಂದುಳಿದಂತ ಜಾತಿಗಳಿಗೆ, ಮುಂದುವರೆದಂತ ಜಾತಿಗಳಿಗೆ ಒಬ್ಬ ನಾಯಕ ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ದನಿವರಿಯದ ನಾಯಕ ಸನ್ಮಾನ್ಯ ಯಡಿಯೂರಪ್ಪರ ಅಭಿನಂದನಾ ಸಮಾರಂಭ ಮಾಡಬೇಕು ಅನ್ನಂತ ಕಾರಣದಿಂದ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಈ ಕಾರ್ಯಕ್ರಮ ಅಂದ ತಕ್ಷಣ ಅದು ಮನೆಯಲ್ಲಿ ಕಾರ್ಯಕ್ರಮ ಅಂದ್ಕೊಂಡ್ಬಿಟ್ಟಿವಿ. ನಮ್ಮ ಕುಟುಂಬದಲ್ಲಿ ಒಬ್ಬ ಅಣ್ಣನಂದು, ಒಬ್ಬ ಅಪ್ಪಂದು, ಒಬ್ಬ ಅಂತೇಳಿ ನಾನು ಅಣ್ಣ ಅಂದ್ಕೊಂತೀನಿ, ಬೇರೆಯವರೆಲ್ಲರೂ ಕೂಡ ಸಣ್ಣ ವಯಸ್ಸಿನಲ್ಲಿ ಇದ್ದಂಥವರೆಲ್ಲ ಕೂಡ ಅವ್ರ ಅಪ್ಪನ ಕಾರ್ಯಕ್ರಮ ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು, ಗೋವಿಂದ ಕಾರಜೋಳ ಸಾಹೇಬ್ರವರು, ಇವತ್ತು ಅದೇ ರೀತಿಯಲ್ಲಿ ಸಮಿತಿಯ ಅಧ್ಯಕ್ಷರಾದಂಥ ಪ್ರಭಾಕರ್ ಕೊರಿಯ ಸಾಹೇಬ್ರವರು, ಕಾರ್ಯದರ್ಶಿಗಳಂತ ನಾವು ಎಲ್ಲ ಕಡೆ ಕೂಡ ಹೋಗ್ತಾ ಇದೀವಿ. ಎಲ್ಲ ಕಡೆ ಕೂಡ ಕಾರ್ಯಕರ್ತರೆಲ್ಲರೂ ಕೂಡ ಆಹ್ವಾನವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ಈ ಕಾರ್ಯಕ್ರಮ ಇವತ್ತು ಜೀವನದಲ್ಲಿ ಚಿರಸ್ಥಾಯಿಯಾಗಿ ಯಡಿಯೂರಪ್ಪರಿಗೆ ಹೆಂಗೆ ನೆನಪಿಡ್ಬೇಕಂದ್ರೆ ಅವ್ರು 100 ವರ್ಷಗಳ ಕಾಲ ಬದುಕಲಿ ಅಂದ್ರೆ ಭಗವಂತ ನಮಗೆ ಕೊಟ್ಟಂತ ಅವಕಾಶ 50 ವರ್ಷಗಳ ಕಾಲ ನಿರಂತರವಾಗಿ ದನಿವರಿಲ್ಲದ ಒಬ್ಬ ನಾಯಕನಾಗಿ ದುಡ್ಕೊಂಡು ಕುಟುಂಬವನ್ನು ಬಿಟ್ಟು ಅವರು ಏನೇನು ಇದ್ರೆ ಎಲ್ಲವನ್ನು ಬಿಟ್ಟು ತ್ಯಜಿಸಿ ಪಾರ್ಟಿಯನ್ನು ಕಟ್ಟಂತ ಕೆಲಸ ಮಾಡಿದನ. ನಮ್ಮೆಲ್ಲರ ಜೊತೆಲಿ ಆತನ ಹೆಜ್ಜೆನ ಗುರುತುಗಳು ಕೂಡ ಬಹಳಷ್ಟು ಇರೋ ಕಾರಣ ಆ ಹೆಜ್ಜೆ ಗುರುತುಗಳಿಗೆ ಒಂದು ಅಭಿನಂದನ ಅಂದ್ರೆ ಅವ್ರು ಋಣ ತೀರಿಸುವಂತ ಕೆಲಸ ಆಗಬೇಕು ಅನ್ನೋ ಕಾರಣದಿಂದ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಬಹುಶಃ ಈ ಕಾರ್ಯಕ್ರಮ ಮಾಡೋದು ಮೂಲಕ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ. ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. ಈ 28 ಚುನಾವಣೆಗೆ ಇವತ್ತು ಮುನ್ನಡಿ, ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ನಡಿ ಬರೆಯುವಂತ ಕಾರ್ಯಕ್ರಮ ಆಗುತ್ತೆ ಅನ್ನಂತ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬರಬೇಕು. ನಾನು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದೇನೆ.